ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಒಂದು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಕಪ್ ಅಕ್ಕಿ ಅಂದರೆ 500 ಗ್ರಾಮ್ ಆಗ್ತದೆ, ಅರ್ಧ kg. 4 ಜನರಿಗೆ ಆಗುವಷ್ಟು ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ಅರ್ಧ ಕಪ್ ದಪ್ಪ ಅವಲಕ್ಕಿ ಹಾಕಬೇಕು. 1 ಚಮಚ ಮೆಂತ್ಯಕಾಳು ಹಾಕಬೇಕು. 2 ಚಮಚ ಮೆಂತ್ಯಕಾಳು ಹಾಕಿದರೂ ಆಗ್ತದೆ ನೋಡಿ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಕಹಿ ಆಗ್ತದೆ. ನೀರು ಹಾಕಿ 3-4 ಸಲ ಚೆನ್ನಾಗಿ ತೊಳೆದು ತರಬೇಕು. ಅಕ್ಕಿಯನ್ನು ನೆನೆಸುವುದಕ್ಕಿಂತ ಮೊದಲೇ ಚೆನ್ನಾಗಿ ತೊಳೆದುಕೊಂಡಿರಬೇಕು, ಯಾಕೆಂದರೆ ಇದನ್ನು ಮಜ್ಜಿಗೆ ಹಾಕಿ ನೆನೆಸಿಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ 2 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕಿ ಇದನ್ನು ನೆನೆಸಿಡಬೇಕು. ಸಿಹಿ ಮಜ್ಜಿಗೆಯನ್ನೇ ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಮಜ್ಜಿಗೆ ಹಾಕಿದರೆ ದೋಸೆ ಕೂಡ ಸ್ವಲ್ಪ ಹುಳಿ ಆಗ್ಬೋದು ನೋಡಿ. ಅಕ್ಕಿ ಮುಳುಗುವಷ್ಟು ಮಜ್ಜಿಗೆ ಹಾಕಬೇಕು. ಈಗ ಇದನ್ನು ಮುಚ್ಚಿಟ್ಟು 5 ಗಂಟೆ ಆದರೂ ನೆನೆಯಲಿಕ್ಕೆ ಬಿಡುವ. ನೋಡಿ, 5 ಗಂಟೆ ಆದಮೇಲೆ ಅವಲಕ್ಕಿ ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಇದನ್ನು ರುಬ್ಬಬೇಕು. ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಹಸಿಮೆಣಸು 4-5 ಬೇಕಿದ್ದರೂ ಹಾಕ್ಕೊಳ್ಬೋದು. ಖಾರವೇ ಇಷ್ಟ ಇದ್ದರೆ ಸ್ವಲ್ಪ ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 1 ಇಂಚು ಶುಂಠಿಯನ್ನು ಕೂಡ ಹಾಕಿದ್ದೇನೆ. ಹಾಗೆ 1 ಕಪ್ ತೆಂಗಿನ ತುರಿ ಹಾಕಬೇಕು. ನಾನೀಗ 2 ಬ್ಯಾಚಲ್ಲಿ ರುಬ್ಬುತ್ತೇನೆ, ಆಗ ಇನ್ನೊಂದು ಸಾರಿ ರುಬ್ಬುವಾಗ ತೆಂಗಿನ ತುರಿ ಹಾಕ್ಕೊಳ್ತೇನೆ. ಈಗ ಇದನ್ನು ನೀರು ಹಾಕಿ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. 2ನೇ ಸಲ ರುಬ್ಬುವಾಗ ನಾನು 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಮಿಕ್ಸಿಯಲ್ಲಿ ರುಬ್ಬುವುದರಿಂದ ಎಲ್ಲವೂ ಒಮ್ಮೆಲೆ ಹಾಕಿ ರುಬ್ಬಲಿಕ್ಕೆ ಆಗೋದಿಲ್ಲ ನೋಡಿ. ಗ್ರೈಂಡರಲ್ಲಿ ಹಾಕಿ ರುಬ್ಬುವುದಿದ್ರೆ ನೀವು ಎಲ್ಲವನ್ನು ಜೊತೆಯಲ್ಲೇ ಹಾಕಿ ರುಬ್ಬಿದ್ರೆ ಆಯಿತು ನೋಡಿ. 2ನೇ ಸಲ ಕೂಡ ತೆಂಗಿನ ತುರಿ ಹಾಕಿ ಕೂಡ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ರಾತ್ರಿ ಇಡೀ ಇದನ್ನು ಹುದುಗ್ಲಿಕ್ಕೆ ಇಡ್ತಾ ಇದ್ದೇನೆ. ಮರುದಿನ ಬೆಳಿಗ್ಗೆ ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿದೆ ನೋಡಿ, ಪಾತ್ರೆ ಫುಲ್ಲಾಗಿದೆ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟಿನ ಹದ ದೋಸೆ ಹಿಟ್ಟಿನ ಥರ ಇದ್ರೆ ಆಯಿತು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ದೋಸೆಯನ್ನು ಮಾಡುವ. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿದ್ದೇನೆ. ಈಗ ಅದಕ್ಕೆ ಎಣ್ಣೆ ಹಸ ಬರ್ಕೊಳ್ಬೇಕು. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ದೋಸೆ ಮಾಡಿ. ಈಗ 2 ಸೌಟಾಗುವಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಸೆಟ್ ದೋಸೆ ಥರ ಮಾಡಬೇಕು. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪ ಮಾಡಬೇಕು ನೋಡಿ. ದಪ್ಪ ಮಾಡಿದರೆ ಮೆತ್ತಗಾಗಿ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಸುತ್ತಲೂ 1 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕದಿದ್ರೂ ಆಗ್ತದೆ ನೋಡಿ. ನಾನಿಲ್ಲಿ ಮಗುಚಿ ಹಾಕಿ ಕೂಡ ಬೇಯಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಹಸಿಮೆಣಸು ಶುಂಠಿ ಎಲ್ಲ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರ್ತದೆ. ಈಗ ಇನ್ನೊಂದು ದೋಸೆಯನ್ನು ಕೂಡ ಮಾಡ್ತಾ ಇದ್ದೇನೆ. ರುಚಿಯಾಗಿ ಮೆತ್ತಗಿನ ಮಜ್ಜಿಗೆ ದೋಸೆ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.